ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಕ್ಸ್ ಫೈನಲೈಸ್ ಮಾಡಬೇಕು ಅಂತ ಮನೆಯಿಂದ ಕಾಲೇಜಿಗೆ ಹೊರಟೆ. ಪ್ರೇರಣಾ ಜೊತೆಗೆ ಹೋಗೋಣ ಅಂದ್ಬಿಟ್ಟು ಪ್ರೇರಣಾ ಇರೋ ಕಡೆನೇ ಹೊರಟೆ ನಾನು. ಪ್ರೇರಣಾ ಕೊನೆಗೂ ಬಂದು ಒಂದೇ ಬಸ್ ಹತ್ಕೊಂಡ್ವಿ. ಕಾಲೇಜ್ ಹತ್ರ ಬಂದಮೇಲೆ ಗೊತ್ತಾಗ್ತದೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ. ಸೊ ಅದಕ್ಕೆ ಅಲ್ದಾಡ್ಕೊಂಡಿದ್ವಿ. ಏನೇ ಆಗಲಿ ಇಂಜಿನಿಯರಿಂಗ್ ಲೈಫಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಮಾತ್ರ ಇಟ್ಕೋಬೇಡಿ. ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಬಂದೆ. ತುಂಬ ಟಯರ್ಡಾಗಿ ಹೋಗಿದ್ದೆ. ಸೊ ಮಲ್ಕೊಂಡು ಎದ್ದೆ. ಆಮೇಲೆ ಜ್ಞಾಪಕ ಬಂತು ನೀವೆಲ್ಲ ಹೇಳ್ದಂಗೆ ಸ್ಟಡಿ ವಿತ್ ಮೀ ಮಿನಿ ವ್ಲಾಗ್ ಮಾಡಬೇಕು ಅಂತ. ಸೊ ಅದಕ್ಕೆ ಏನೇ ಆಗಲಿ ಸ್ವಲ್ಪ ಹೊತ್ತು ಎದ್ಬಿಟ್ಟು ಓದಬೇಕು. ಅಟ್ಲೀಸ್ಟ್ ಒಂದು ಟಾಪಿಕ್ ಆದರೂ ಎದ್ದು ಓದಬೇಕು ಅಂದ್ಬಿಟ್ಟು ಕೊನೆಗೂ ಎದ್ದೆ. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀಟಾಗಿ ಕುತ್ಕೊಂಡು ಸ್ವಲ್ಪ ಓದೋಣ ಅಂತ ಅಂದ್ಕೊಂಡೆ. ಎಲ್ಲಿ ಸಖತ್ ತಿರುಗಾಡಿ ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಸೊ ಮಲ್ಕೊಬಿಟ್ಟಿದ್ದೆ, ಜಾಸ್ತಿ ಹೊತ್ತೇ ಮಲ್ಕೊಬಿಟ್ಟಿದ್ದೆ. ಆಮೇಲೆ ಟೈಮ್ ಆಯಿತು ಓದಬೇಕು ಅಂತ ಹಿಂಗೋ ಡಿಸೈಡ್ ಮಾಡಿಕೊಂಡು ಓದೋಣ. ಟೈಮ್ ಅಂತೂ ತುಂಬ ಕಮ್ಮಿ ಇದೆ. ಸೊ ಓದೋಣ. ಒಂದು ಸ್ನ್ಯಾಪ್ ತೆಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ನ್ಯಾಪ್ ತೆಕ್ಕೊಂಡು ಟೇಬಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ. ಏನೇನು ಗಲೀಜಿದೆ ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ತಿದ್ದೀನಿ. ಯಾಕಂದರೆ ಓದೋ ಮುಂಚೆ ನಾವು ಓದೋ ಸ್ಪೇಷಿಯಸ್ ಆಗಿರಬೇಕು ಆ್ಯಂಡ್ ದೆನ್ ಆರ್ಗನೈಸ್ಡ್ ಆಗಿರಬೇಕು. ಸೊ ಅದಕ್ಕೆ ಯಾವ್ಯಾವ ರಿಸೋರ್ಸಸ್ ಬೇಕು, ಯಾವ್ಯಾವ ಬುಕ್ಸ್ ಬೇಕು ಅಂತ ಎಲ್ಲ ತೆಗೆದಿಕ್ಕೊಂಡೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಮ್ ಎಕ್ಸಾಮ್ ಬೇರೆ ಹತ್ರ ಬಂತು. ಕರೆಕ್ಟಾಗಿ ಇವತ್ತಿಗೆ 1 ವಾರ ಇದೆ. ಅದು ಅಲ್ಲದೆ ನಾನು ಪೋಸ್ಟಲ್ಲಿ ಹಾಕಿದ್ದೆ ಯಾವ ವೀಡಿಯೋಸ್ ಮಾಡಲಿ ಅಂತ. ನೀವು ಸ್ಟಡಿ ವಿತ್ ಮೀ ಮಿನಿ ವ್ಲಾಗ್ ಮಾಡಿ ಅಂತ ಹಾಕಿದ್ವಿ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಫಸ್ಟ್ ಮ್ಯಾಥೇ ಓದ್ಬಿಡೋಣ. ಇವತ್ತಿಂದ ಓದೋಕ್ಕೆ ಶುರು ಮಾಡಿದ್ದು. ಸೊ ಅಟ್ಲೀಸ್ಟ್ 1 or 2 ಟಾಪಿಕ್ ಆದರೂ ಮುಗಿಸೋಣ ಅಂದ್ಬಿಟ್ಟು ಮ್ಯಾಥ್ನ ಚೂಸ್ ಮಾಡಿಕೊಂಡೆ. ಯಾಕಂದರೆ ಮೊದಲೇ ನಿದ್ದೆಗನಲ್ಲಿದ್ದೆ. ಸೊ ನಿದ್ದೆ ಓಡಿಸೋಣ ಅಂದ್ಬಿಟ್ಟು ಮ್ಯಾಥ್ ಓದೋಣ ಅಂದ್ಬಿಟ್ಟು ಮ್ಯಾಥ್ ಓದೋಕ್ಕೆ ಶುರು ಮಾಡಿದೆ. ಅಯ್ಯೋ ಇದೇನು ಅದೇನು ಅಂತ ಫುಲ್ ತಲೆ ಕೆಟ್ಟೋಯ್ತು. ಟೆಕ್ಸ್ಟ್ ಬುಕ್ಕಿಂದ ಸರ್ಚ್ ಮಾಡ್ಕೊಂಡು ಓದ್ತಿದ್ದೆ. ನೋಡೋಣ ಹೆಂಗೋ ಈ ಸೆಮ್ ಎಕ್ಸಾಮ್ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಿದ್ದೀನಿ. ಗೈಸ್, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ ಒಂದೊಂದ್ಸಲಿ ಮಾರ್ಕ್ಸೇ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಡೂ ಯುವರ್ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಖಂಡಿತ ಏನಾದರೂ ಒಂದು ಆಗೇ ಆಗುತ್ತೆ. ನಾಲೆಜ್ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮಲ್ಲಿ ತುಂಬ ಸ್ಟ್ರೆಸ್ ತೊಗೊಳ್ಳೋದು, ತುಂಬ ಟೆನ್ಷನ್ ತೊಗೊಳ್ಳೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಮಾಡಿ. ಯಾವುದೋ ನಿಮಗೆ ಬರ್ತಿಲ್ಲ ಅಂದರೆ ಯಾಕೆ ಬರ್ತಿಲ್ಲ, ಯಾಕೆ ಏನಾಯಿತು, ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡು ನೀವೇ ಕಷ್ಟಪಟ್ಟು ಅದನ್ನು ಓದೋಕ್ಕೆ ಟ್ರೈ ಮಾಡಿ. ಖಂಡಿತ ಆಗೇ ಆಗುತ್ತೆ. ಸೊ ಇದಾಗಿತ್ತು ನನ್ನ ಸ್ಟಡಿ ವಿತ್ ಮೀ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗುವ.